ಸ್ನೇಹಿತರೆ, ಭಾರತೀಯ ಸಿನಿಮಾ ರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಶಿವಾಜಿರಾವ್ ಗಾಯಕ್ವಾಡ್ ಇಂದು ಭಾರತೀಯ ಚಲನಚಿತ್ರೋದ್ಯಮವನ್ನೇ ಆಳುತ್ತಿರುವ ದಿಗ್ಗಜ ನಟ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ರಜನಿಕಾಂತ್ ಬಳಿಕ ಮದ್ರಾಸ್ಗೆ ಹೋಗಿ ತಮಿಳು ಸಿನಿಮಾ ರಂಗದಲ್ಲಿ ನಟಿಸಿ ಜನರ ಪ್ರೀತಿ ಗಳಿಸಿದರು. ರಜನಿಕಾಂತ್ ತಮ್ಮ ವಿಭಿನ್ನ ಸ್ಟೈಲ್ ಹಾಗೂ ನಟನೆ ಮೂಲಕ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ ನಟರಲ್ಲಿ ಒಬ್ಬರು. ಬೆಂಗಳೂರಿನಲ್ಲಿ BTS ಈಗಿನ BMTC ಕಂಡಕ್ಟರ್ ಆಗಿದ್ದರು. ಬಳಿಕ ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತು ಚಿತ್ರರಂಗ ಪ್ರವೇಶಿಸಿದರು. ಆ ಬಳಿಕ ಶಿವಾಜಿರಾವ್ ರಜನಿಕಾಂತ್ ಆಗಿ ಫೇಮಸ್ ಆದರು. ಸದ್ಯ ರಜನಿಕಾಂತ್ ಕಂಡಕ್ಟರ್ ID ಕಾರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದಿನಿಂದ BTS ಬಸ್ ಕಂಡಕ್ಟರ್ ಇಂದು ಸೂಪರ್ ಸ್ಟಾರ್ ಆಗಿದ್ದಾರೆ. ಭಾರತದ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರು ರಜನಿಕಾಂತ್. 100 ಕೋಟಿ ಆಸ್ತಿ ಒಡೆಯರಾಗಿದ್ದಾರೆ. ರಜನಿಕಾಂತ್ ಆಗಾಗ್ಗೆ ಬೆಂಗಳೂರಿಗೆ ಭೇಟಿ ನೀಡ್ತಾರೆ. ಬಸ್ ಕಂಡಕ್ಟರ್ ಆಗಿದ್ದಾಗ ತನ್ನ ಜೊತೆ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ರಾಜ್ ಬಹದ್ದೂರ್ ಜೊತೆ ರಜನಿ ಇನ್ನೂ ಸ್ನೇಹ ಉಳಿಸಿಕೊಂಡಿದ್ದಾರೆ. 3 ವರ್ಷಗಳ ಹಿಂದೆ ಬೆಂಗಳೂರಿನ ಜಯನಗರ BMTC ಬಸ್ ಡಿಪೋ ಸಂಖ್ಯೆ 4ಕ್ಕೆ ರಜನಿಕಾಂತ್ ದಿಢೀರ್ ಭೇಟಿ ನೀಡಿ ಸ್ನೇಹಿತ ರಾಜ್ ಬಹದ್ದೂರ್ ಜೊತೆ ಸಮಯ ಕಳೆದಿದ್ರು. ID ಕಾರ್ಡ್ನಲ್ಲಿ ಸಂಬಳದ ವಿಚಾರ ಇರುತ್ತಾ ಎಂದು ಕೆಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ರಜನಿಕಾಂತ್ ತಮ್ಮ ಕಂಡಕ್ಟರ್ ಜೀವನದ ಬಗ್ಗೆ ಹೇಳಿದ ವಿಚಾರಗಳನ್ನು ಸೇರಿಸಿ ಅಭಿಮಾನಿಗಳು AI ಸಹಾಯದಿಂದ ಡಿಸೈನ್ ಮಾಡಿದ ID ಕಾರ್ಡ್ ಇದಾಗಿರಬಹುದು ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ. ಅಂದಹಾಗೆ ರಜನಿಕಾಂತ್ ಕಂಡಕ್ಟರ್ ಆಗಿದ್ದಾಗ ತಿಂಗಳಿಗೆ 700 ರೂಪಾಯಿ ಸಂಬಳ ಪಡೆಯುತ್ತಿದ್ದರು ಎಂದು ಖುದ್ದು ರಜನಿ ಅವರ ಸಹೋದರ ಸಂದರ್ಶನವೊಂದರಲ್ಲಿ ಹೇಳಿದರು. ಸ್ನೇಹಿತರೆ, ರಜನಿಕಾಂತ್ ಅವರ ಈ ಒಂದು ಸ್ಟ್ರಗಲ್ ಬಗ್ಗೆ ನಿಮಗೆ ಅನಿಸುತ್ತದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.